ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ಪರ್ವತ ಪ್ರದೇಶದಲ್ಲಿ ಕಣ್ಮರೆಯಾಗಿ ಮತ್ತೊಂದು ಕಾಲದಲ್ಲಿ ಸಾವಿರಾರು ವರ್ಷಗಳ ನಂತರ ಸಿಕ್ಕಿ ನಾನು ಹೇಗೆ ಕಣ್ಮರೆಯಾಗಿದ್ದೆ ಅನ್ನುವಂತಹ ಇತಿಹಾಸವನ್ನ ಹೇಳೋದು ಅಂದ್ರೆ ಎಷ್ಟು ಅತ್ಯದ್ಭುತ ಅಲ್ವಾ, ಎಷ್ಟು ಆಶ್ಚರ್ಯ, ಎಷ್ಟು ವಿಸ್ಮಯಕಾರಿಯಾಗಿರುತ್ತೆ ಅಲ್ವಾ. ಇವತ್ತಿನ ಕಥೆಯಲ್ಲಿ ಅಂತಹ ಒಂದು ವ್ಯಕ್ತಿಯ ಕಥೆಯನ್ನ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ನಿಮ್ಗೆ ಆ ಇತಿಹಾಸ, ಆ ಒಂದು ಕುತೂಹಲಕಾರಿಯಾದ ಒಂದು ಸನ್ನಿವೇಶ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ ನಮಸ್ಕಾರ. ಅವನೊಬ್ಬ ಏಕಾಂಗಿ ಯಾತ್ರಿಕ, ಜೊತೆಗೆ ಅವನೊಬ್ಬ ಬೇಟೆಗಾರ ಕೂಡ ಹೌದು. ಅವನು ಏಕಾಂಗಿಯಾಗಿ ಆಸ್ಟ್ರಿಯಾ ಮತ್ತೆ ಇಟಲಿ ದೇಶದ ಗಡಿಭಾಗದಲ್ಲಿರುವಂತಹ ಆಲ್ಪ್ ಪರ್ವತ ಶ್ರೇಣಿಯನ್ನು ಒಬ್ಬನೇ ಹತ್ತುತ್ತಾ ಇರ್ತಾನೆ. ಹತ್ತುತ್ತಾ ಯಾವುದೋ ಒಂದ್ ಕಡೆ ಅವನಿಗೆ ತುಂಬಾ ಸುಸ್ತಾಗತ್ತೆ ಅಂತ ಕಾಣಿಸುತ್ತೆ. ತುಂಬಾ ಸುಸ್ತಾಗತ್ತೆ. ಆಗ ಎಲ್ಲೋ ಒಂದ್ ಕಡೆ ಬೆಟ್ಟದ ತುದಿಯಲ್ಲಿ, ಪರ್ವತದ ತುದಿಯಲ್ಲಿ ಹತ್ತಿ ಒಬ್ಬನೇ ಸುಸ್ತಾಗಿ ಕೂತ್ಕೋತಾನೆ. ಅವ್ನಿಗೆ ಏನಾಯ್ತು ಅಂತ ಗೊತ್ತಾಗಲ್ಲ. ಕುಳಿತಿದ್ದ ಜಾಗದಲ್ಲೇ ಅವನು ತನ್ನ ಪ್ರಾಣವನ್ನು ಬಿಡ್ತಾನೆ. ಜೊತೆಗೆ ಪಾಪ ಅವನು ಬೇಟೆಯಾಡೋದಕ್ಕೆ ಕೊಡಲಿ, ಜೊತೆಗೆ ಕೆಲವು ಬಾಣಗಳು, ಬಿಲ್ಲು, ಜೊತೆಗೆ ಜಿಂಕೆಯ ಮಾಂಸ ಮತ್ತೆ ಇನ್ನೂ ಹಲವು ಒಂದು ಉಪಕರಣಗಳನ್ನ ತಗೊಂಡೋಗಿರ್ತಾನೆ. ಅದೆಲ್ಲವನ್ನು ತನ್ನ ಜೊತೆಲೇ ಇಟ್ಕೊಂಡು ಅಲ್ಲೇ ಪ್ರಾಣವನ್ನು ಬಿಡ್ತಾನೆ. ಇದಾಗಿ ಎಷ್ಟೋ ವರ್ಷಗಳ ಕಳೆಯುತ್ತೆ. ಆ ನಿಂತ ಜಾಗದಲ್ಲಿ, ಅವನ ಪರ್ವತದಲ್ಲಿ ಎಲ್ಲಿ ಸತ್ತಿರ್ತಾನೆ ಅಲ್ಲೇ ಉಳಿದು ಬಿಡ್ತಾನೆ. ಮತ್ತೆ ಅವನ ಕಡೆ ಯಾರೂ ನೋಡಕ್ ಹೋಗೋದಿಲ್ಲ. ಇದಾಗಿ ಎಷ್ಟೋ ವರ್ಷಗಳು ಕಳೆಯುತ್ತೆ, ಸುಮಾರು ತಲೆಮಾರುಗಳು ಕಳೆಯುತ್ತೆ, ಅವನು ಅಲ್ಲೇ ಇರ್ತಾನೆ. ಇದಾದ ನಂತರ ಸರಿಸುಮಾರು 1991 ಸೆಪ್ಟೆಂಬರ್ 19ನೇ ತಾರೀಕಂದು ಹೆಲ್ಮುಟ್ ಮತ್ತು ಎರಿಕಾ ಸಿಮೋನ್ ಎನ್ನುವಂತಹ ಇಬ್ಬರು ಜರ್ಮನ್ ದಂಪತಿಗಳು ಅದೇ ಆಲ್ಪ್ ಪರ್ವತ ಶ್ರೇಣಿಯನ್ನ ಹತ್ತುತ್ತಾ ಇರಬೇಕಾದ್ರೆ ಅವರು ಹತ್ತುತ್ತಾ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿ ಸಾಕ್ತಾ ಇರಬೇಕಾದ್ರೆ ಅವ್ರಿಗೆ ತಲೆ ಮತ್ತು ಭುಜ ಕಾಣುವಂತಹ ಒಂದು ಶವ ಅವ್ರ ಕಣ್ಣಿಗೆ ಬೀಳುತ್ತೆ. ಕಣ್ಣಿಗೆ ಬಿದ್ದಾಗ ಅವ್ರಿಗೆ ಕುತೂಹಲದಿಂದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರೆ, ಯಾರೋ ಯಾತ್ರಿಕ ಬಂದವನು ಮಿಸ್ ಆಗಿ ಇಲ್ಲೇ ಸತ್ತು ಹೋಗಿರ್ಬೋದು ಅಂತ. ಆಗ ಅದು ಪರ್ವತ ಪ್ರದೇಶವಾದ್ರಿಂದ ಅಷ್ಟು ಸುಲಭವಾಗಿ ಶವನ್ ತೆಗೆಯೋಕ್ಕಾಗೋದಿಲ್ಲ. ಹೇಳಿದ ತಕ್ಷಣ ಕೆಲವು ಸಾಹಸಿ ಪರ್ವತಾರೋಹಿಗಳನ್ನ ಸಹಾಯ ತಗೊಂಡು, ಸಾಹಸಿ ಪರ್ವತಾರೋಹಿಗಳ ಸಹಾಯವನ್ನ ತೆಗೆದುಕೊಂಡು ಅವರು ಮಾಹಿತಿ ನೀಡಿ ಒಂದು 4 ದಿನ ಆದ್ಮೇಲೆ ಕೆಲವು ಹಿಮ ಪಿಕಾಸಿ ಇತರ ಕೆಲವು ಉಪಕರಣಗಳನ್ನ ತಗೊಂಡು ಆ ಶವವನ್ನ ಕಷ್ಟಪಟ್ಟು ತೆಗಿತಾರೆ. ಆದ್ರೆ ಆ ಶವವನ್ನ ತೆಗಿತಾ ಇರೋ ಪೊಲೀಸರಿಗಾಗ್ಲಿ, ಆ ಶವ ತೆಗಿತಾ ಇರೋ ಸಾಹಸಿ ಪರ್ವತಾರೋಹಿಗಳಿಗಾಗ್ಲಿ ತಾವು ಮಾಡ್ತಾ ಇರೋದು ಇಡೀ ಪುರಾತತ್ವ ಶಾಸ್ತ್ರದ ಇತಿಹಾಸದಲ್ಲಿಯೇ ಅತ್ಯಂತ ಮಹತ್ವಪೂರ್ಣವಾದ ಘಟನೆ ಅನ್ನೋದು ಅವ್ರ್ಯಾರಿಗೂ ಗೊತ್ತಿರೋದಿಲ್ಲ. ನಂತರ ಆ ಶವವನ್ನ ತೆಗೆದು ಹೆಲಿಕಾಪ್ಟರ್ ಸಹಾಯದಿಂದ ಆಸ್ಟ್ರಿಯಾ ದೇಶದ ವೆಂಟ್ ಎನ್ನುವಂತ ಹಳ್ಳಿಗೆ ಆ ಹೆಣವನ್ನ ಸಾಗಿಸ್ತಾರೆ. ಆ ಒಂದು ಶವವನ್ನ ಸಾಗಿಸ್ತಾರೆ. ಅಲ್ಲಿಂದ ಹತ್ತಿರದ ಇನ್ಸ್ಬರ್ಗ್ ಎನ್ನುವಂತಹ ಒಂದು ಪಟ್ಟಣದ ಆಸ್ಪತ್ರೆಗೆ ಆ ಬಾಡಿಯನ್ನ, ಅಲ್ಲಿನ ಆಸ್ಪತ್ರೆ ಶವಾಗಾರಕ್ಕೆ ಅದನ್ನ ಸಾಗಿಸ್ತಾರೆ. ಆ ಶವ ಸಿಕ್ಕಿದ್ದು ಆಲ್ಪ್ ಪರ್ವತ ಶ್ರೇಣಿಯ ಓಟ್ಸಾಲ್ ಎನ್ನುವ ಶಿಖರದ ಹತ್ತಿರ ಆ ಶವ ಸಿಕ್ಕಿದ್ರಿಂದ ಶವ ಅಂತ ಯಾಕೆ ಕರಿಬೇಕು ಅಂದ್ಬಿಟ್ಟು ಅವನನ್ನ ಓಡ್ಸಿ ಅಂತ ನಾಮಕರಣ ಮಾಡ್ತಾರೆ, ಆ ಸಿಕ್ಕಂತಹ ವ್ಯಕ್ತಿಯನ್ನ. ನಂತರ ಅವನು ಓಡ್ಸಿ ಅಂತ ಎಲ್ಲರ ಬಾಯಲ್ಲೂ ಬರುತ್ತೆ. ಕೊನೆಗೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋದಕ್ಕೆ ಕೆಲವು ಪುರಾತತ್ವ ಶಾಸ್ತ್ರದ ಒಬ್ಬ ಸ್ಪೆಷಲಿಸ್ಟ್ ನ ಕರೆಸ್ತಾರೆ. ಅವನೆಷ್ಟು ಕೋನ್ರಾಡ್ ಸ್ಪ್ಲಿಂಡರ್ ಅಂತ ಅವನ ಹೆಸರು. ಅದಕ್ಕಿಂತ ಅವ್ನು ಕರೆಸೋದಕ್ಕಿಂತ ಮೊದಲು ಎಲ್ಲ ಏನು ಊಹೆ ಮಾಡ್ತಾ ಇರ್ತಾರೆ ಅಂತಂದ್ರೆ, ಈ ಶವ ಸರಿಸುಮಾರು ಒಂದು 50-60 ವರ್ಷ ಹಳೆದಿರಬಹುದು. ಹಾಗಾಗಿ ನಾವು ಪುರಾತತ್ವ ಶಾಸ್ತ್ರದ ಇಲಾಖೆಯನ್ನ ಅವ್ರನ್ನ ಕರೆದ್ರೆ ಇವನ ಜೊತೆ ಇರುವಂತಹ ಈ ಉಪಕರಣಗಳ ಬಗ್ಗೆ, ಇವನ್ ಯಾರು, ಎಷ್ಟು ವರ್ಷ ಆಯ್ತು, ಏನಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೋದು ಅಂತ ಅವ್ರನ್ನ ಕರೆಸ್ತಾರೆ. ಕೋನ್ರಾಡ್ ಸ್ಪ್ಲಿಂಡರ್ ಏನಿರ್ತಾನೆ ಅವನು ಇನ್ಸ್ಬರ್ಗ್ ವಿಶ್ವವಿದ್ಯಾಲಯದ ಒಬ್ಬ ಪ್ರಖ್ಯಾತ ತಜ್ಞ ಆಗಿರ್ತಾನೆ. ಅವನು ಬಂದು ಆ ಶವವನ್ನು ನೋಡಿದ ತಕ್ಷಣ ಹೇಳ್ತಾನೆ, ಇದು ಬರೀ 60-70 ವರ್ಷ ಹಳೆಯ ಶವವಲ್ಲ, ಇದು ಸರಿಸುಮಾರು 4000 ವರ್ಷ ಹಳೆಯ ಶವ ಅಂತ ಹೇಳ್ತಾನೆ. ಎಲ್ಲರೂ ಆ ಮಾಹಿತಿಯನ್ನು ಕೇಳಿದ ತಕ್ಷಣ ಇಡೀ ಆಸ್ಟ್ರಿಯಾ ದೇಶದಾದ್ಯಂತ ಬಿರುಗಾಳಿಯಂತೆ ಈ ಸುದ್ದಿ ಹಬ್ಬುತ್ತೆ. ಈ ತರ ಒಂದು 4000 ವರ್ಷದ ಹಳೆಯ ವ್ಯಕ್ತಿ ಆಲ್ಪ್ ಪರ್ವತ ಶ್ರೇಣಿಯಲ್ಲಿ ಸಿಕ್ಕಿದ್ದಾನೆ ಅಂತ ಬಿರುಗಾಳಿಯಂತೆ ಹಬ್ಬಿ ಅವನ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗೋಗುತ್ತೆ. ಜೊತೆಗೆ ಅವನ ಹೆಸರು ಓಡ್ಸಿ ಆದ್ರಿಂದ ಓಡ್ಸಿ ಹೆಸರಲ್ಲಿ ಒಂದು ಟ್ರೆಂಡೇ ಶುರುವಾಗುತ್ತೆ. ಓಡ್ಸಿ ಹೆಸರಲ್ಲಿ ಟೀ ಬರುತ್ತೆ, ಓಡ್ಸಿ ಹೆಸರಲ್ಲಿ ಟೀ ಶರ್ಟ್ ಬರುತ್ತೆ, ಓಡ್ಸಿ ಹೆಸರಲ್ಲಿ ಹಲವಾರು ಪಾನೀಯಗಳು, ಹೀಗೆ ಇಡೀ ಆಸ್ಟ್ರಿಯಾ ದೇಶದ ಮಾರುಕಟ್ಟೆಗಳೆಲ್ಲವೂ ಓಡ್ಸಿ ಮಯ ಆಗೋಗ್ಬಿಡುತ್ತೆ. ಅಷ್ಟು ಫೇಮಸ್ ಆಗೋಗ್ಬಿಡ್ತಾನೆ ಓಡ್ಸಿ. ಹಾಗೆ ಅವನ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಗಳನ್ನ, ಸಂಶೋಧನೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನಾನು ಮೊದಲೇ ಹೇಳಿದಾಗೆ ಅವನು ಕೊಡಲಿಯನ್ನ ತಗೊಂಡೋಗಿರ್ತಾನೆ. ಕೊಡಲಿ ಸಿಗುತ್ತೆ, ಜೊತೆಗೆ ಬಾಣಗಳು ಸಿಗುತ್ತೆ. ಬಾಣದ ತುದಿಯಲ್ಲಿ ಬೇಟೆಯಾಡೋದಕ್ಕೆ ತಾಮ್ರದ ಅಲುಗುಗಳನ್ನ ಹಾಕಿರ್ತಾರೆ. ಅದನ್ನು ನೋಡಿ ಇವನ ಸರಿಸುಮಾರು ಅವನ ಕಾಲದಲ್ಲಿ ತಾಮ್ರವನ್ನು ಬಳಸ್ತಿದ್ರು ಅಂತ ಅಂದಾಗ ನಿಖರವಾಗಿ ಎಷ್ಟು ವರ್ಷ ಈ ವ್ಯಕ್ತಿ ಹಳೆಯವನು ಅಂತ ನೋಡಿದಾಗ ಅವನ ಕೊಡಲಿಯನ್ನ ಒಂದು
ಕಾರ್ಬನ್ 14 ಅಂತ ಯಾವುದೋ ಒಂದು ಕೆಮಿಕಲ್ ಬರುತ್ತೆ. ಆದ್ರೆ ಆ ಒಂದು ತಂತ್ರಜ್ಞಾನದಿಂದ ಅವನು ಎಷ್ಟು ವರ್ಷ ಹಳೆದು ಆ ವಸ್ತು ಅಂತ ಕಂಡುಹಿಡಿಯಬಹುದು ನಿಖರವಾಗಿ ಅಂತ ಕಂಡುಹಿಡಿದಾಗ ಅದು ಕೇವಲ 4 ವರ್ಷ ಅಲ್ಲ, ಸರಿಸುಮಾರು 5,000 ವರ್ಷಕ್ಕೂ ಹಿಂದಿನ ವಸ್ತು ಅಂತ ಗೊತ್ತಾಗುತ್ತೆ. ಆಗ ಅದ್ರ ವ್ಯಾಲ್ಯೂ ಇನ್ನಷ್ಟು ತುಂಬಾ ಜಾಸ್ತಿ ಹೋಗ್ಬಿಡುತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ 1991ರ ಮಟ್ಟಿಗೆ ಅಷ್ಟು ಹಳೆಯದಾದ ವ್ಯಕ್ತಿ ಯಾರು ಭೂಮಿ ಮೇಲೆ ಸಿಕ್ಕಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನಿಗೆ ವ್ಯಾಪಕವಾದ ಪ್ರಚಾರ ಸಿಗುತ್ತೆ. ಅವನ ಬಗ್ಗೆ ಇನ್ನಷ್ಟು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅವನೊಬ್ಬ ಬೇಟೆಗಾರ. ಜೊತೆಗೆ ಅಲ್ಲಿ ಬೇಟೆ ಆಡಬೇಕಾದ್ರೆ ಸಾಮಾನ್ಯವಾಗಿ ಅಷ್ಟು ವರ್ಷಗಳ ಕಾಲ ಅಲ್ಲೇ ಅವನು ಬಿದ್ದು ಹೋಗಿರ್ತಾನೆ. ಜೊತೆಗೆ ಅವನ ಶವ ಅಷ್ಟು ಸುರಕ್ಷಿತವಾಗಿ ಹೇಗಿತ್ತು ಅಂತ ಆ ತಜ್ಞರು ಅದನ್ನು ಸಂಶೋಧನೆ ಮಾಡಿದಾಗ ಆಲ್ಪ್ ಪರ್ವತ ಶ್ರೇಣಿ ಹಿಮದಿಂದ ಕೂಡಿರುವಂತಹ ಪರ್ವತ. ಜೊತೆಗೆ ಅವನು ಹತ್ತಿದ್ದಂತಹ ಜಾಗದ ಹತ್ತಿರದಲ್ಲೇ ಒಂದು ಹಿಮ ನದಿ ಹರಿತಾ ಇರುತ್ತೆ. ಆಗ ಅವನು ಸುಸ್ತಾಗಿ ಕೂತ್ಕೊಂಡಾಗ ಅಲ್ಲೇ ಪ್ರಾಣ ಬಿಟ್ಟಿರ್ಬೋದು, ಯಾವುದೋ ಒಂದು ಪ್ರಾಕೃತಿಕ ವಿಕೋಪದಿಂದನೋ, ಬಿರುಗಾಳಿಗೆ ಸಿಕ್ಕೋ, ಏನಕ್ಕೋ ಆಹಾರ ಇಲ್ಲದೇನೋ ಏನಕ್ಕೋ ತೀರು ಹೋಗಿರ್ಬೋದು ಅವನು. ನಂತರ ಸತ್ತು ಹೋದ್ಮೇಲೆ ಅವನು ಅಲ್ಲಿಯೇ ಇದ್ದಂಥ ಒಂದು ಹಿಮಗುಂಡಿ ಒಳಗೆ ಅವನ ಶವ ಬಿದ್ದಿರುತ್ತೆ. ಬಿದ್ದು ಅದಲ್ಲೇ ಮುಚ್ಚೋಗಿರುತ್ತೆ ಹಿಮದಿಂದ. ಜೊತೆಗೆ ಅದು ಮನ್ವಂತರಗಳೇ ಕಳೆದ್ರು, ಎಷ್ಟೋ ನಾಗರಿಕತೆಗಳೇ ಕಳೆದು ಹೋದ್ರು, 5,000 ವರ್ಷಗಳ ತನಕ ಜೊತೆಗೆ ಅಲ್ಲಿ ಯಾರೂ ಹೋಗೋದಿಲ್ಲ, ಅವನನ್ನು ಯಾರೂ ನೋಡೋದಿಲ್ಲ. ಜೊತೆಗೆ ಅವನು ಇದ್ದಂತಹ ಜಾಗ ಅಷ್ಟಾಗಿ ಹಿಮದ ಸರಿದಾಟಕ್ಕೆ ಒಳಪಟ್ಟಿರಲ್ಲ. ಹಾಗಾಗಿ ಅವನ ಶವ ಅತ್ಯಂತ ಸುರಕ್ಷಿತವಾಗಿ ಆ ಒಂದು ಹಿಮದ ಗುಂಡಿ ಒಳಗಡೆ ಮುಚ್ಚಿರುತ್ತೆ. ಆಕಸ್ಮಿಕವಾಗಿ ಹೆಲ್ಮಟ್ ಮತ್ತು ಹೆರಿಕಾ ದಂಪತಿಗಳು, ಅವರಿಬ್ರು ಜರ್ಮನ್ ದಂಪತಿಗಳು ಪರ್ವತಾರೋಹಣಕ್ಕೆ ಹೋಗಿದಾಗ ಅವರಿಗೆ ಆಕಸ್ಮಿಕವಾಗಿ ಅಲ್ಲಿ ಕಾಣಸಿಗುತ್ತೆ. ಜೊತೆಗೆ ಅವನು ಅಲ್ಲಿ ಕಂಡದ್ರಿಂದ ಅವನ ಬಗ್ಗೆ ಇಷ್ಟೆಲ್ಲ ಅದ್ಭುತವಾದ ವಿಷಯಗಳು ಅಲ್ಲಿ ಕಂಡು ಬರುತ್ತೆ, ಗೊತ್ತಾಗುತ್ತೆ. ಅವನ ಕಾಲದಲ್ಲಿ ಏನೇನು ಮಾಡ್ತಾ ಇದ್ರು. ಅವನಲ್ಲಿ ಸಂಶೋಧನೆ ಮಾಡಬೇಕಾದ್ರೆ ಬಿಲ್ ಸಿಗುತ್ತೆ, ನಾನು ಹೇಳಿದಾಗೆ ಕೊಡಲಿ ಸಿಗುತ್ತೆ ಒಂದು ತಾಮ್ರದ್ದು. ಜೊತೆಗೆ ಅವನು ತೆಗೆದುಕೊಂಡು ಹೋಗಿದಂತಹ ಒಂದು ಚರ್ಮದ ಚೀಲ ಬೇರೆ ಇರುತ್ತೆ. ಆ ಚರ್ಮದ ಚೀಲ ಇರುತ್ತೆ. ಚರ್ಮದ ಚೀಲದೊಳಗಡೆ ಒಂದು ಸೂಜಿ ಕೂಡ ಇರುತ್ತೆ. ಆ ಸೂಜಿ ಒಂದು ಮೂಳೆಯಿಂದ ಮಾಡಿರುವಂತಹ ಸೂಜಿ ಕೂಡ ಅವನ ಬ್ಯಾಗಲ್ಲಿ ಸಿಗುತ್ತೆ. ಹಾಗಾಗಿ ಅವನ ಶವವನ್ನು ಅತ್ಯಂತ ಸುರಕ್ಷಿತವಾಗಿ ಆಸ್ಟ್ರಿಯಾ ದೇಶದಿಂದ ಕೊನೆಗೆ ಇಟಲಿಯ ಒಂದು ಮ್ಯೂಸಿಯಂ ಅಲ್ಲಿ ಇಡಲಾಗುತ್ತೆ. ಯಾಕಂದ್ರೆ ಈ ಶವ ಸಿಕ್ಕ ನಂತರ ಇಟಲಿಯವರು ವಾದ ಮಾಡಕ್ ಶುರು ಮಾಡ್ತಾರೆ, ಆ ಶವ ಸಿಕ್ಕಿರೋ ಬಾರ್ಡ್ ಏನಿರುತ್ತೆ ಅದು ನಮಗ್ ಸೇರ್ಬೇಕು. ಅದು ಈ ಆಲ್ಪ್ ಪರ್ವತ ಶ್ರೇಣಿ ಬರೋದು ಆಸ್ಟ್ರಿಯಾ ಮತ್ತೆ ಇಟಲಿಯ ಗಡಿ ನಡುವೆ ಬರುತ್ತೆ. ಹಾಗಾಗಿ ಆ ಸರಿಯಾಗಿ ಕ್ರಮಬದ್ಧವಾಗಿ ಅಳತೆ ಮಾಡಿದಾಗ ಆ ಓಡಿಸಿ ಸಿಕ್ಕಂತಹ ಜಾಗ ಕರೆಕ್ಟಾಗಿ ಒಂದು 30 ಅಡಿ ಇಟಲಿ ಒಳಗಡೆ ಹೋಗಿರುತ್ತೆ. ಹಾಗಾಗಿ ಅವರು ವಿಶ್ವಸಂಸ್ಥೆ ತನಕ ದೂರನ್ನ ತೆಗೆದುಕೊಂಡೋಗಿ ಕೊನೆಗೆ ಎಲ್ಲ ಸಂಶೋಧನೆ ಮುಗಿದ ನಂತರ ಕೊನೆಗೆ ಅದು ಇಟಲಿಯ ಒಂದು ಮ್ಯೂಸಿಯಂ ಅಲ್ಲಿ ಇವನ ಶವನ್ನ ಅತ್ಯಂತ ಸುರಕ್ಷಿತವಾಗಿ ಇಡಲಾಗುತ್ತೆ. ಸ್ನೇಹಿತರೆ, ಈಗಲೂ ಕೂಡ ಅವನ ಶವನ್ನ ನೋಡ್ಬೋದು. ಹೀಗೆ ಒಬ್ಬ ಹಳೆಯ ವ್ಯಕ್ತಿ, ಹಳೆಯ ವಸ್ತು ಸಿಕ್ಕಿದ್ರೆ ಅವನಿಗೆ ತಳುಕು ಹಾಕಿಕೊಂಡಂತ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗುತ್ತೆ ಅನ್ನುವಂತಹ ಒಂದು ಕುತೂಹಲಕಾರಿ ಸಂಗತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇಷ್ಟವಾದ್ರೆ ನೀವು ಕೂಡ ಇತರರಿಗೆ ಈ ಒಂದು ಅದ್ಭುತ ಆಕರ್ಷಕವಾದ ಕಥೆಯನ್ನ ಹಂಚಿ ಅಂತ ಹೇಳ್ತಾ, ನನ್ನ ಚಾನೆಲ್ಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ, ನಮಿಕ ಯೂಟ್ಯೂಬ್ ಚಾನೆಲ್ಗೆ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ.